ಇರಾನ್ಗೆ ಕ್ಷಣ ಕ್ಷಣಕ್ಕೂ ಮರ್ಮಾಘಾತ ಆಗ್ತಾ ಇದೆ. ಇರಾನ್ಗೆ ಕ್ಷಣ ಕ್ಷಣಕ್ಕೂ ಈಗ ಭಯ ಉಟ್ಕೊಂಡಿದೆ. ಇರಾನ್ ಸೇನಾ ನೆಲೆಗಳೇ ಟಾರ್ಗೆಟ್ ಆಗ್ತಾ ಇದೆ. ಸೇನಾ ನೆಲೆ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ತಾರಲ್ಲ ಎಬರ್ಸ್ ಮೇಲೆ ಕೂಡ ದಾಳಿ ಆಗ್ತಾ ಇರುವಂತದ್ದು. ದಾಳಿಯಲ್ಲಿ ಇರಾನ್ ಸೇನೆ ನೆಲೆ ಕಂಪ್ಲೀಟ್ ಆಗಿ ಉಡಿಸಾಗಿರುವಂತದ್ದು. ದಾಳಿಯಲ್ಲಿ ಇರಾನ್ ಸೇನಾ ನೆಲೆ ಕಂಪ್ಲೀಟ್ ಆಗಿ ಉಡಿಸಾಗಿದೆ. ಇರಾನ್ನ ಸೇನಾ ನೆಲೆಯನ್ನೇ ಇವರು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಆಘಾತ ಆಗ್ತಾ ಇದೆ. ಒಂದಿಷ್ಟು ನೆಲೆಗಳಿದ್ರು, ಆ ಸೇನಾ ನೆಲೆಗಳಿಯಾಗಿಸಿ ಅಟ್ಯಾಕ್ ಮಾಡಿದ್ರೆ ಪಾಪ ಅಲ್ಲಿನ ಪರಿಸ್ಥಿತಿಯನ್ನ ತಿಳಿಯಾಗಿಸೋರು ಯಾರು ಕಾಪಾಡಬೇಕು? ಅವರನ್ನೇ ಇಲ್ಲಿ ಏನು ಇರಾನ್ನಲ್ಲಿ ಕರ್ತವ್ಯ ಮಾಡುವಂತ ಸೇನಾ ನೆಲೆಗಳಿತ್ತು, ಅವುಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಈಗ ಸಾಕಷ್ಟು ದೊಡ್ಡ ಪ್ರಮಾಣದ ದಾಳಿ ಆಗಿದೆ. ಇರಾನ್ ಸೇನಾ ನೆಲೆಗಳು ಕಂಪ್ಲೀಟ್ ಆಗಿ ಉಡಿಸಾಕಿರುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ದಾಳಿ ಆಗಿದೆ, ಯಾವ ರೀತಿಯಾಗಿ ಉಡೀಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನ. ಇಸ್ರೇಲ್ ಮತ್ತು ಇರಾನ್ ನಡುವೆ 11 ದಿನಗಳ ಯುದ್ಧಕ್ಕೆ 12 ದಿನಗಳ ಯುದ್ಧ ಇದು ಕಂಟಿನ್ಯೂ ಆಗಿ ಸಾಗ್ತಾನೆ ಇದೆ. 50 ಯುದ್ಧ ವಿಮಾನಗಳ ಮೂಲಕ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ದೊಡ್ಡ ಭೀಕರ ಯುದ್ಧನೇ ಅಂತಾನೆ ಹೇಳ್ಬೋದು ಇದು. ಇಸ್ರೇಲ್ ಇರಾನ್ ನಡುವೆ ದೊಡ್ಡ ಭೀಕರ ಯುದ್ಧ ಇದು. ಇದೀಗ ಅಮೇರಿಕಾಗೂ ಕೂಡ ಸಾಕಷ್ಟು ಕ್ಷಣ ಕ್ಷಣದ ಭಯ ಭೀತಿ ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ಎಲ್ಲ ಕಡೆಗೆ ಎಲ್ಲೆಲ್ಲಿ ಸೇನಾ ನೆಲೆಗಳಿತ್ತು ಅವುಗಳನ್ನು ಟಾರ್ಗೆಟ್ ಮಾಡಿದ್ರು ಇವರು. ಟಾರ್ಗೆಟ್ ನೋಡಿಕೊಂಡು ಉಡಿಸ್ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ರು. ಇದೀಗ ಅದನ್ನು ಕೂಡ ಮಾಡಿದ್ದಾರೆ. ಇರಾನ್ನ ಸೇನಾ ನೆಲೆಗಳೇನಿತ್ತು ಅದನ್ನು ಕೂಡ ಕಂಪ್ಲೀಟ್ ಆಗಿ ಉಡಿಸ್ ಮಾಡಿದ್ದಾರೆ. ಅಣುಸ್ಥಾವರಗಳನ್ನು ಧ್ವಂಸ ಮಾಡ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳ ಮೇಲೆ ಕೂಡ ದಾಳಿ ಆಗಿರುವಂಥದ್ದು. 19 ಕ್ಷಿಪಣಿಗಳಿತ್ತು, ಅದರಲ್ಲಿ 1 ಕ್ಷಿಪಣಿ ಮಾತ್ರ ಉಳ್ಕೊಂಡಿರುವಂಥದ್ದು. ಈಗ ಗೊತ್ತಿಲ್ಲ ಅದನ್ನು ಇವರು ಯಾವಾಗ ಉಡಿಸ್ ಮಾಡ್ತಾರೆ, ಏನಾಗುತ್ತೆ. ಇರಾನ್ನ ಪರಮಾಣು ತಾಣಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಸಾಕಷ್ಟು ದೊಡ್ಡ ಪ್ರಮಾಣದ ದಾಳಿ ಇದು. ತಡರಾತ್ರಿ ಎಲ್ಲ ನೆಲೆಗಳೇನಿತ್ತು, ಪರಮಾಣು ನೆಲೆಗಳೇನಿತ್ತು ಅದೆಲ್ಲದರ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ, ದೊಡ್ಡ ಇಲ್ಲಿ ತಪ್ಪು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಪರಮಾಣು ತಾಣಗಳೇನಿತ್ತು ಅದನ್ನು ಟಾರ್ಗೆಟ್ ಮಾಡಿಕೊಂಡು ಇವರು ಅಟ್ಯಾಕ್ ಮಾಡಿದ್ದಾರೆ. ಇನ್ನು ದೊಡ್ಡ ಪ್ರಮಾಣದ ದಾಳಿಯೇ ಆಗಿದೆ. ರಾತ್ರಿ ನೋಡ್ತಿದ್ದಂತೆ ಎಲ್ಲ ಕಡೆಗೂ ಕೂಡ ಬೆಂಕಿ ಆವರಿಸ್ಕೊಂಡಿದೆ. ಇನ್ನು ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಏನಿತ್ತು ಸಾಕಷ್ಟು ಭೀತಿ ಹೆಚ್ಚಳ ಆಗ್ತಾ ಇದೆ.